ದೇಜಾವು ಅನ್ನೋ ಪದ ಕೇಳಿದಿರಾ? ನೋ ಡೌಟ್ ನೀವು ದೇಜಾವು ಅನ್ನೋ ವರ್ಡ್ ಕೇಳಿಲ್ಲ ಅಂದ್ರೂ ಖಂಡಿತ ಅನುಭವಿಸಿರ್ತೀರಾ. ಹೇಗಂದ್ರೆ ನೀವೊಂದು ಹೊಸ ಜಾಗಕ್ಕೆ ಹೋಗಿರ್ತೀರಾ. ಆ ಜಾಗಕ್ಕೆ ಈ ಹಿಂದೆ ಯಾವಾಗ್ಲೂ ನೀವು ಹೋಗಿಲ್ಲ, ನೋಡೇ ಇಲ್ಲ. ಬಟ್ ಸಡನ್ ಆಗಿ ನಿಮ್ಗೆ ಇಲ್ಲ, ನಾನು ಈ ಜಾಗಕ್ಕೆ ಈ ಹಿಂದೆ ಬಂದಿದ್ದೆ, ಇಲ್ಲಿರೋ ಮರ ಗಿಡ ಬೆಟ್ಟ ಗುಡ್ಡ ಒಂದು ಪುಟ್ಟ ಕಲ್ಲು ಬಂಡೆ ಕೂಡ ನನಗೆ ಗೊತ್ತು ಅಂತ ಅನ್ಸೋಕ್ ಶುರುವಾಗುತ್ತೆ. ಎಲ್ಲಿವರೆಗೆ ಅಂದ್ರೆ ನೀವು ಆ ಜಾಗ ಹೊಸತು ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಆಗದಷ್ಟು ಬಲವಾಗಿ ಅನ್ಸೋದಕ್ಕೆ ಶುರುವಾಗುತ್ತೆ. ಇದನ್ನ ಈ ಸ್ಟೋರಿ ನೋಡ್ತಾ ಇರೋ ಬಹಳ ಜನ ಅನುಭವಿಸಿರ್ತೀರಾ. ಇನ್ನು ನೀವು ಟ್ರಾವೆಲ್ ಮಾಡೋಲ್ಲ ಅಂತ ಅನ್ಕೊಳ್ಳಿ, ನೀವು ಯಾರೋ ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇರ್ತೀರಾ. ಆಗ ನಿಮ್ಗೆ ನೀವು ಈ ರೀತಿ ಈ ಹಿಂದೆ ಮಾತನಾಡಿದ್ದೀನಿ, ನಾನು ನನ್ನ ಸ್ನೇಹಿತರು ಇಲ್ಲೇ ಕೂತಿದ್ವಿ ಅಲ್ವಾ ಅಂತ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಆ ಕ್ಷಣ ನಿಮ್ಗೆ ನಿಮ್ಮ ಸ್ನೇಹಿತರ ಮಾತಿನ ಮೇಲೆ ಗಮನ ಹರಿಸೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಈ ರೀತಿ ಆಗೋದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ ಅನ್ನೋದು ನಿಮಗೆ ಗೊತ್ತಾ? ಹಾಗೆ ಇದು ಯಾವ ರೀತಿಯ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಅನುಭವಕ್ಕೆ ಬರುತ್ತೆ, ಯಾಕೆ ಹೀಗಾಗುತ್ತೆ, ಬನ್ನಿ ನೋಡೋಣ. ಈ ರೀತಿಯ ಅನುಭವ ಆಗೋದನ್ನ ದೇಜಾವು ಅಂತಾರೆ. ಫ್ರೆಂಚ್ ಭಾಷೆಯಲ್ಲಿ ದೇಜಾವು ಅಂತ ಹೇಳಿದ್ರೆ ಈಗಾಗಲೇ ನೋಡಲಾಗಿದೆ ಅನ್ನೋ ಅರ್ಥ ಕೊಡುತ್ತೆ. ಪ್ರಸ್ತುತ ಸ್ಥಳ, ಸಂಭಾಷಣೆ ಅಥವಾ ದೃಶ್ಯ ಮೊದಲೇ ಅನುಭವಿಸಿದ್ದಾಗಿದೆ ಅನ್ನುವಂಥ ಬಲವಾದ ಒಂದು ನಂಬಿಕೆ ಮೂಡುವಂಥ, ಭಾವನೆ ಮೂಡುವಂಥ ಒಂದು ಪ್ರಕ್ರಿಯೆ ಇದು. ವೈಜ್ಞಾನಿಕ ಕಾರಣ, ಸೈಂಟಿಫಿಕ್ ರೀಸನ್ ಏನಂದ್ರೆ, ಮಾನವನ ಮೆದುಳು ಹೊಸ ಸನ್ನಿವೇಶವನ್ನ ಗ್ರಹಿಸುವಾಗ ನೆನಪಿನ ಸಂಗ್ರಹದಲ್ಲಿರುವಂತಹ ಹಳೆಯ ಸನ್ನಿವೇಶದೊಂದಿಗೆ ಹೋಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆಗ ಎರಡರ ನಡುವಿನ ಹೊಂದಾಣಿಕೆಯಲ್ಲಿ ಗೊಂದಲ ಉಂಟಾಗಿ ಈ ರೀತಿಯ ಅರಿವಿನ ತಪ್ಪು ಗ್ರಹಿಕೆ ಅಂದ್ರೆ ಮೆಮರಿ ಇಲ್ಯೂಷನ್ ಉಂಟಾಗುತ್ತೆ. ಈ ಪ್ರಕ್ರಿಯೆ ನಮಗೆ ನಾವು ಮಾಡ್ತಾ ಇರೋ ಕೆಲಸ ಮೊದಲೇ ಮಾಡಿದ ಹಾಗೆ ಅನ್ಸೋಕ್ ಶುರುವಾಗುತ್ತೆ. ಹೊಸದಾಗಿ ಹೋಗಿರುವಂತ ಸ್ಥಳ ನಮಗೆ ತುಂಬಾ ಫೆಮಿಲಿಯರ್ ಇರೋ ತರ ಫೀಲ್ ಮಾಡಿಸುತ್ತೆ. ಹಾಗಾದ್ರೆ ಯಾರಿದನ್ನ ಹೆಚ್ಚಾಗಿ ಅನುಭವಿಸ್ತಾರೆ? ಅಧ್ಯಯನದ ಪ್ರಕಾರ ಯುವಕ ಯುವತಿಯರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಅದು ಕೂಡ ಹೆಚ್ಚು ಪ್ರಯಾಣ ಮಾಡೋರು, ನಿಯಮಿತವಾಗಿ ಚಲನಚಿತ್ರಗಳನ್ನ ವೀಕ್ಷಿಸ್ತಾನೆ ಇರೋರು, ಮತ್ತೆ ತಮ್ಮ ಕನಸುಗಳನ್ನ ನೆನಪಿಸಿಕೊಳ್ಳೋರಲ್ಲಿ ಈ ಅನುಭವ ಹೆಚ್ಚಾಗಿ ಆಗುತ್ತೆ. ಬಟ್ ಈ ಅನುಭವ ಏನಾದ್ರೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಅಂದ್ರೆ, ಪದೇ ಪದೇ ದೇಜಾವು ಸಂಭವಿಸಿದ್ರೆ ಅದು ಮೆದುಳಿನಲ್ಲಿ ಉಂಟಾಗುವಂತ ಫೋಕಲ್ ಸೀಜರ್ಸ್ ಅಥವಾ ನರವೈಜ್ಞಾನಿಕ ಸಮಸ್ಯೆಯ ಲಕ್ಷಣ ಕೂಡ ಆಗಿರ್ಬೋದು ಅಂತ ಹೇಳಲಾಗುತ್ತೆ. ಆರೋಗ್ಯವಂತ ವ್ಯಕ್ತಿಗಳಿಗೆ ದೇಜಾವು ಒಂದು ಕ್ಷಣ ಒಂದು ಗೊಂದಲ ಉಂಟಾಗುತ್ತೆ, ಗೊಂದಲದ ಭಾವನೆಯನ್ನ ಮೂಡಿಸಬಹುದು. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಗಂಭೀರ ಪರಿಣಾಮ ಉಂಟಾಗೋದಿಲ್ಲ. ಆದಾಗ್ಯೂ ನೀವು ಆಗಾಗ ದೇಜಾವನ್ನ ಅನುಭವಿಸ್ತಾನೆ ಇದ್ರೆ, ಅಂದ್ರೆ ವಾರಕ್ಕೆ ಕೆಲವು ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಆಗ್ತಾನೆ ಇದ್ರೆ, ನಿಮ್ಮ ಜೀವನ ಶೈಲಿಯನ್ನ ಒಮ್ಮೆ ಡಾಕ್ಟರ್ ಬಳಿ ಹೇಳ್ಕೊಂಡ್ರೆ ಉತ್ತಮ ಅಂತ ತಜ್ಞರು ಹೇಳ್ತಾರೆ. ಒಂದು ಘಟನೆ ಒಂದು ತೀರಾ ಇತ್ತೀಚೆಗೆ ಅಥವಾ ಹಿಂದೆಯೂ ಇದೇ ರೀತಿ ನಡೆದಿತ್ತು ಅನ್ನುವಂಥ ಭ್ರಮೆಯನ್ನ ಪ್ರಪಂಚದಾದ್ಯಂತ 2/3 ಜನ ತಮ್ಮ ಜೀವನದಲ್ಲಿ ಒಮ್ಮೆ ಆದ್ರೂ ಇದನ್ನ ಅನುಭವಿಸಿರ್ತಾರೆ. ಇದನ್ನ ಕೆಲವರು ಪ್ಯಾರಲಲ್ ಜಗತ್ತಿಗೆ ಹೋಲಿಸ್ತಾರೆ. ಅಲ್ಲಿ ಒಂದು ಘಟನೆ ಆಲ್ರೆಡಿ ಆಗಿರೋದು ನಮಗಿಲ್ಲಿ ಈ ರೀತಿ ಈ ಹಿಂದೆನೇ ಆಗಿದೆಯಲ್ಲ ಅನ್ನುವಂಥ ಅನುಭವವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ಈ ರೀತಿ ಅನುಭವ ಆಗೋದಕ್ಕೆ ಈ ಕಾರಣ ಪ್ಯಾರಲಲ್ ವರ್ಡ್ ಅಂತೆಲ್ಲ ಹೇಳಿದ್ರೂ ಕೂಡ ಅದಕ್ಕೆ ಸರಿಯಾದಂಥ ಪುರಾವೆಗಳಿಲ್ಲ. ನಮ್ಮ ಅನುಭವಗಳಿಗೆ ಅಥವಾ ಪ್ಯಾರಲಲ್ ವರ್ಲ್ಡ್ನ ನಂಬಿಕೆಗಳಿಗೆ ಯಾವುದೇ ಪುರಾವೆ ಇಲ್ಲ.